ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಆ ದಿಶೆಯಲ್ಲಿ ಕಾಂಗ್ರೆಸ್ಸಿಗರು ಮುಂದಿದ್ದರೂ ಇವತ್ತು ಅವ್ರು ಬಡದಾಡೋದನ್ನು ನೋಡಿದ್ರೆ, ಬೀದಿ ಜಗಳ ನೋಡಿದ್ರೆ, ನಾವು ವಿಮಾನದಾಗ ಹತ್ತೀವಿ ವಿಮಾನದಲ್ಲಿ ತೊಗೊಂಡು ಹೋಗೋದು ಬಡದಾಡೋದು ನೋಡಿದ್ರೆ ನಿಶ್ಚಿತವಾಗಿ ಕನಿಕರ ಅನ್ನಿಸ್ತದ. ಇದು ಬುದ್ಧಿ ಇಲ್ವ ನಮ್ಮ ಡಿ ಕೆ ಶಿ ಅವ್ರಿಗೆ, ಅದಕ್ಕಾಗಿ ಬುದ್ಧಿ ಇಲ್ವ ನಮ್ಮ ಸಿದ್ದರಾಮಯ್ಯನವ್ರಿಗೆ ಅಂತ. ಸಿ ಎಂ ಪೋಸ್ಟ್ ಅಷ್ಟು ಮುಖ್ಯನಾ? ಈಗ ಸಿ ಎಮ್ಗಿಂತ ಹೆಚ್ಚಿದ್ದಲ್ಲ. ಡಿ ಕೆ ಶಿ ಅವರು ಹೇಳಿದ ಮಾತನ್ನು ಯಾವುದು ಮೀರ್ತಾರೆ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯರು ಹೇಳಿದ ಮಾತನ್ನು ಡಿ ಕೆ ಶಿ ಅವ್ರು ಎಲ್ಲಿ ಮೀರ್ಲಿಕ್ಕೆ ಸಾಧ್ಯದ? ಯಾಕಂದ್ರೆ ಒಬ್ರಿಗೊಬ್ರು ಜೋಡಿಯಾಗಿ ಬಂದಂಥವ್ರು ಇವತ್ತು ಅವ್ರು ಜಗಳ ಆಡ್ತಾ ಇದ್ದಾರೆ. ಇವತ್ತು ಆ ಜಗಳ ಮೂರನೇ ಲಾಭ. ಅದೇ ಯಡಿಯೂರಪ್ಪನವರು ಇದನ್ನು ಸಿಚುವೇಶನ್ ನೋಡ್ತಾ ಈ ಹಿನ್ನೆಲೆಯಲ್ಲಿ ತಮ್ಮ ಸಂಖ್ಯೆ ಹೆಚ್ಚು ಮಾಡ್ತಾ ಆದಷ್ಟು ಎಚ್ಚರಿಕೆ ಅವರನ್ನು ಅಥವಾ ದೇವೇಗೌಡ ಹೊರಗಿಟ್ಟು ನಾವು ಹೆಚ್ಚು ಜನರನ್ನು ಆರಿಸಿ ತರ್ತೀವಿ ಅನ್ನೋ ಒಂದು ಪ್ಲಾನು ಇಟ್ಟಿದ್ದಾರೆ. ಆ ದಿಶೆಯಲ್ಲಿ ಹೊರಟಿದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು 2018ರ ಚುನಾವಣೆಯಲ್ಲೇ ಭಾಳ ಮಹತ್ವದ ಪಾತ್ರ ವಹಿಸ್ತಾರೋ. ಇವರಿಬ್ಬರು ಜಗಳ ಬಿಡದೆ ಹೋದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ. ಇವತ್ತು ಡಿ ಕೆ ಶಿ ಅವರು ಬಿ ಜೆ ಪಿಗೆ ಹೋಗಿಯೂ ಸೇಮ್ ಆದರೂ ಯಡಿಯೂರಪ್ಪವ್ರಿಗೆ ಹೆಚ್ಚಿನ ಅವಕಾಶಗಳಿದ್ದಾವೆ. ಯಾಕಂದ್ರೆ ಮೆಜಾರಿಟಿ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಮೆಜಾರಿಟಿ ಆದಾಗ ಬಿ ಜೆ ಪಿ ಡಿ ಕೆ ಶಿ ಅವರಿಗೆ ಮುಂದೆ ಸೇಮ್ ಆಗಿ ಮುಂದುವರ್ಸಲಿಕ್ಕೆ ಕೊಡೋದಿಲ್ಲ ಅನ್ನೋ ಸಹಿತ ಅಷ್ಟೇ ನಾವು ನೋಡ್ತಾ ಇದ್ದೀವಿ. ತಮ್ಮ ಪಾರ್ಟಿ ಮನುಷ್ಯನ ಬಳಸ್ತಾರೆ ಅವರು. ಯಾಕೆ ಡಿ ಕೆ ಶಿ ಬಳಸ್ತಾರ? ಇದು ಡಿ ಕೆ ಶಿ ಗೊತ್ತಿಲ್ಲ ಅಂತಲ್ಲ. ಸ್ವತಃ ಎಸ್ ಎಂ ಕೃಷ್ಣ ಏನು ಮಾಡಿದ್ರೆ ಗೊತ್ತದ, ಮಹಾರಾಷ್ಟ್ರದಲ್ಲಿ ಸಂಧಿ ಅವ್ರಿಗೆ ಏನಾಗಿದ್ದು ಗೊತ್ತದ. ಆದರೂ ಅವರು ಜಗಾಡ್ತಾ ಇದ್ದಾರೆ. ಇವ್ರು ದೊಡ್ಡ ಮನುಷ್ಯನ ಸಿದ್ದರಾಮಯ್ಯ ಬಿಟ್ಟು ಕೊಡಬೇಕಾಗಿದ್ದು ಇವರು ಬಿಡ್ತಾ ಇಲ್ಲ. ಹೀಗಾಗಿ ಈ ಇಬ್ಬರ ಜಗಳದಲ್ಲಿ 2018ರ ಚುನಾವಣೆ ಎಚ್ಡಿಗೆ ಅಥವಾ ಯಡಿಯೂರಪ್ಪ ಪಾಲಾಗ್ತದನ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಉದ್ಬುದ್ಧ ಆಗ್ತಾ ಇದ್ದಾವೆ. ಇದು ನೀವೇನಂತೀರಿ? ನಾ ಹೇಳೋದು ತಪ್ಪು ಅನಿಸ್ತದೆ ನಿಮಗೆ? ತಪ್ಪಲ್ಲ ಸರಿ ಏನು ಮಾತಾಡ್ತಾ ಇರಿ ಅಂತ ಹೇಳ್ತಾ ಕಾಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗಳಿಗೆ ವಂದನೆಗಳು.